ಅರಮನೆ ನಗರಿ ಮೈಸೂರಿನಲ್ಲಿ ಮೂಡ ಮಹಾಯುದ್ಧ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇವತ್ತು ಕಾಂಗ್ರೆಸ್ನಿಂದ ಸಮಾವೇಶ, ನಾಳೆ ದೋಸ್ತಿಗಳಿಂದ ಬೃಹತ್ ಸಮಾವೇಶ. ಇವತ್ತು ಸಂಜೆ ದೋಸ್ತಿಗಳ ಪಾದಯಾತ್ರೆ ಮೈಸೂರಿಗೆ ಎಂಟ್ರಿ ಆಗ್ತಾ ಇದೆ. ಮೈಸೂರಿನಲ್ಲಿ ಮೂಡ ಮಹಾಯುದ್ಧ ನಡೀತಾ ಇದೆ. ನಿಜಕ್ಕೂ ಕೂಡ ಮಹಾಯುದ್ಧನೇ ಇದು. ಮೈಸೂರಿಗೆ ಇವತ್ತು ಸಂಜೆ ದೋಸ್ತಿಗಳ ಪಾದಯಾತ್ರೆ ಎಂಟ್ರಿ ಆಗ್ತಾ ಇದೆ. ದೋಸ್ತಿಗಳಿಗೆ ಮೈಸೂರು ಚಲೋಗೆ ತವರ್ನಲ್ಲೇ ಮುಖ್ಯಮಂತ್ರಿಗಳು ಟಕ್ಕರ್ ಕೊಡೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ. ನಾಳಿನ ದೋಸ್ತಿಗಳ ಸಮಾವೇಶಕ್ಕೆ ಮುನ್ನ ಇವತ್ತೇ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶ ಇವತ್ತು ಬೆಳಗ್ಗೆ 11 ಗಂಟೆಗೆ ಆರಂಭ ಆಗುತ್ತೆ ಸಮಾವೇಶ. ಈ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಯಾವ ರೀತಿ ಘರ್ಜಿಸ್ತಾರೆ ಅಂತ ಲಕ್ಷಾಂತರ ಜನರನ್ನ ಸೇರಿಸಿ ದೋಸ್ತಿಗಳಿಗೆ ಪಂಚ್ ಕೊಡ್ತಾ ಇದೆ ಕಾಂಗ್ರೆಸ್. ಇವತ್ತು 11 ಗಂಟೆಗೆ ಆರಂಭ ಆಗ್ತಕ್ಕಂಥ ಈ ಸಮಾವೇಶದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಯಾವ ಯಾವ ಹಗರಣಗಳನ್ನು ಬಿಚ್ಚಿಡ್ತಾರೆ ಮುಖ್ಯಮಂತ್ರಿಗಳು ಅಂತ. ಮುಖ್ಯಮಂತ್ರಿಗಳ ವಿರುದ್ಧ ದೋಸ್ತಿಗಳಿಂದ ಮೂಡ ಹಗರಣ ಆರೋಪ ಇದ್ದೆ. ತಮ್ಮ ಮೇಲಿನ ಆರೋಪಗಳಿಗೆ ತವರೂರಿನಲ್ಲೇ ಉತ್ತರ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಬಿಜೆಪಿ ಜೆಡಿಎಸ್ಗೆ ದೊಡ್ಡ ಶಾಕ್ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಸಿಎಂ. ಎಲ್ಲ ಆರೋಪಗಳಿಗೆ ದಾಖಲೆ ಸಮೇತ ಸ್ಪಷ್ಟೀಕರಣಕ್ಕೆ ಸಜ್ಜಾಗಿದ್ದಾರೆ. ಎಲ್ಲ ದಾಖಲೆಗಳನ್ನ ಸಿದ್ಧ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತಿನ ಸಮಾವೇಶದಲ್ಲಿ ಆ ವಿಚಾರವಾಗಿ ಏನೇನು ಮಾತಾಡ್ತಾರೆ, ತಮ್ಮ ವಿರುದ್ಧ ಬಂದಿರತಕ್ಕಂಥದ್ದು, ತಮ್ಮ ಆಡಳಿತಾವಧಿಯಲ್ಲಿ ಒಂದು ಮೂಡ, ಮತ್ತೊಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ, ಅದರಲ್ಲೂ ಮೂಡ ನೇರವಾಗಿ ಮುಖ್ಯಮಂತ್ರಿ ಕುಟುಂಬಕ್ಕೆ ಸುತ್ತಕೊಳ್ತಾ ಇದೆ. ಇದಕ್ಕೆ ಯಾವ ರೀತಿ ಟಾಂಗ್ ಕೊಡ್ತಾರೆ ಇವತ್ತಿನ ಸಮಾವೇಶದಲ್ಲಿ. ಇವರ ಆಡಳಿತಾವಧಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಧಿಕಾರಾವಧಿಯಲ್ಲಿ ಏನೇನು ಭ್ರಷ್ಟಾಚಾರ ನಡೆದಿದೆ, ಇದೆಲ್ಲ ದಾಖಲೆಗಳನ್ನು ಈಗಾಗಲೇ ಸಿದ್ದರಾಮಯ್ಯನವರು ಸಿದ್ಧಪಡಿಸಿಟ್ಕೊಂಡಿದ್ದಾರೆ. ನಿನ್ನೆ ಪಬ್ಲಿಕ್ ಟಿವಿಗೆ ಕೊಟ್ಟ ವಿಶೇಷ ಸಂದರ್ಶನದಲ್ಲೂ ಹೇಳಿದ್ದಾರೆ, ನಾಳೆ ಎಲ್ಲವನ್ನ ನಾನು ಮಾತನಾಡ್ತೇನೆ. ಇವರ ಕಾಲದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಬಿಚ್ಚಿಡ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬಹಳ ಕುತೂಹಲ, ಯಾವ ಹಗರಣ ಯಾರ್ಯಾರ ಕೊರಳಿಗೆ ಸುತ್ತಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡ್ಕೋತೀನಿ. KP, ಹಾಗೆ ನೋಡಕ್ಕೆ ಹೋದರೆ ಇವತ್ತಿನ ಸಮಾವೇಶ ಬಹಳ ಆತುರಾತುರದಲ್ಲಿ ನಿರ್ಧಾರವಾಗಿರ್ತಕ್ಕಂಥ ಸಮಾವೇಶ. ಆದರೆ ಸಿದ್ಧತೆ ಎಲ್ಲ ಹೇಗಿದೆ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಬಿಜೆಪಿ ಮತ್ತು JDS ವಿರುದ್ಧ ಏನೆಲ್ಲ ಅಸ್ತ್ರಗಳನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ. ಪ್ರಮುಖವಾಗಿ ಅರವಿಂದ್, ನಾನು ಮೊದಲು ಈ ಒಂದು ಸಮಾವೇಶದ ಸಿದ್ಧತೆಯ ಬಗ್ಗೆ ನಿಮಗೆ ತೋರಿಸ್ಬಿಡ್ತೀನಿ. ಇದು ಮೈಸೂರಿನ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಕಾಂಗ್ರೆಸ್ ಮಾಡಿಕೊಂಡಿರುವಂತಹ ಸಿದ್ಧತೆ, ಜನಾಂದೋಲನದ ಬೃಹತ್ವಾದಂಥ ವೇದಿಕೆ. ಮುಖ್ಯಮಂತ್ರಿಗಳ ಸಮೇತವಾಗಿ ಹೈಕಮಾಂಡ್ನ ಪ್ರಮುಖವಾದಂತಹ ನಾಯಕರು ಮತ್ತು ಎಲ್ಲ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಈ ಒಂದು ಸಮಾವೇಶಕ್ಕೆ ಬರ್ತಾರೆ. ಈ ಸಮಾವೇಶಕ್ಕೆ ಅಪಾರ ಸಂಖ್ಯೆಯ ಜನ ಬರುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಅವರ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು 1 ಲಕ್ಷಕ್ಕೂ ಮೀರಿದಂತಹ ಜನರನ್ನು ಸೇರಿಸುವ ಮೂಲಕವಾಗಿ ಈ ಒಂದು ಸಮಾವೇಶವನ್ನು ಯಶಸ್ವಿ ಮಾಡಬೇಕು ಎನ್ನುವಂತಹದ್ದು ಕಾಂಗ್ರೆಸ್ನವರ ಲೆಕ್ಕಾಚಾರ. ನಾಳೆ ಇದೇ ವೇದಿಕೆಯಲ್ಲಿ ಇದೇ ಸ್ಥಳದಲ್ಲೇ ದೋಸ್ತಿಗಳ ಪಾದಯಾತ್ರೆಯ ಸಮಾರೋಪದ ಸಮಾವೇಶವೂ ಕೂಡ ನಡೆಯುತ್ತೆ. ಈ 2 ಸಮಾವೇಶಗಳಿಗೆ ಈಗ ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದ ಈ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಇವತ್ತು ಕಾಂಗ್ರೆಸ್ನ ಬಾವುಟ ಇರುವ ಕಡೆ ನಾಳೆ ದೋಸ್ತಿಗಳ ಬಾವುಟ ಇರುತ್ತೆ. ಪ್ರಮುಖವಾಗಿ ಅರವಿಂದ್, ಈಗ ಇರುವಂತಹ ಪ್ರಶ್ನೆ ಇರುವಂತಹದ್ದು, ತವರಿನಲ್ಲೇ ನಿಂತು ಮುಖ್ಯಮಂತ್ರಿಗಳು ದೋಸ್ತಿಗಳಿಗೆ ನೀಡ್ತಾ ಇರುವಂತಹ ಟಾಂಗ್ಗಳು ಎಂಥದ್ದು ಅನ್ನುವಂಥದ್ದು. ಮೊದಲನೇದಾಗಿ ಆರಂಭದಲ್ಲಿ ತಮ್ಮ ಮೇಲೆ ಬಂದಿರುವಂತಹ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳಿಗೆ ಎಲ್ಲ ರೀತಿಯಾದಂತಹ ಸ್ಪಷ್ಟೀಕರಣವನ್ನು ಅವರು ಮೈಸೂರಿನ ತವರಿನಲ್ಲೇ ನಿಂತು ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ ಹಿಂದೆ ಯಾವ ಜನಾಂದೋಲನಕ್ಕೂ ಕೂಡ ಮುಖ್ಯಮಂತ್ರಿಗಳು ಹೋಗಿಲ್ಲ. ಇಲ್ಲಿ ತಮಗೆ ಸೀಟು ಸಿಕ್ಕಂತ ತಮಗೆ ಸೈಟ್ ಬಂದಂತಹ ಬಗೆಗೆ ಮತ್ತು ಎಲ್ಲೂ ಕೂಡ ಯಾವ ಲೋಪಗಳು ಆಗಿಲ್ಲ ಅನ್ನುವಂಥದ್ದನ್ನು ಜನರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಕೆಲವೊಂದಿಷ್ಟು ಹಗರಣಗಳಿಗೆಲ್ಲ ಮುಖ್ಯಮಂತ್ರಿಗಳು ಈ ವೇದಿಕೆಯಲ್ಲೇ ನಿಂತು ಬಹಿರಂಗಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಕೇವಲ ಬರೀ ಭಾಷಣದ ಮೂಲಕ ಮಾತ್ರ ಅಲ್ಲ, ವಿತ್ ಡಾಕ್ಯುಮೆಂಟ್ಸ್ನ ಸಮೇತವಾಗಿ ಮುಖ್ಯಮಂತ್ರಿಗಳು ಇಲ್ಲಿ ನಿಂತು ಕೆಲವೊಂದಿಷ್ಟು ಹಗರಣಗಳ ಮೇಲೆ ಬೆಳಕು ಚೆಲ್ಲುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ 2 ದಿನಗಳ ಹಿಂದೆ ಅಷ್ಟೇ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ರು. ಸುದ್ದಿಗೋಷ್ಠಿಯನ್ನು ಕೊನೆ ಕ್ಷಣದಲ್ಲಿ ರದ್ದು ಮಾಡಿದರು. ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಂಥದ್ದು, ಪ್ರಮುಖವಾದಂಥ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕಾಗಿತ್ತು, ಹಾಗಾಗಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದೆ, ಆದರೆ ಆ ದಾಖಲೆಗಳನ್ನ ಸಮಾವೇಶದಲ್ಲೇ ಬಿಡುಗಡೆ ಮಾಡ್ತೇನೆ ಅನ್ನುವಂಥದ್ದನ್ನು ತಿಳಿಸಿದರು. ಅಲ್ಲಿಗೆ ಇವತ್ತಿನ
ಮುಖ್ಯಮಂತ್ರಿಗಳ ಭಾಷಣ ರಾಜ್ಯ ರಾಜಕೀಯದ ಮಟ್ಟಿಗೆ ಬಹಳ ಮುಖ್ಯವಾಗ್ತಾ ಇದೆ. ಯಾಕೆಂದರೆ ಯಾವ ರೀತಿಯಾದಂಥ ಹಗರಣಗಳ ಡಾಕ್ಯುಮೆಂಟ್ ಮುಖ್ಯಮಂತ್ರಿಗಳ ಕೈಲಿದೆ ಅಂತ. ಯಾಕಂದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸಾಮಾನ್ಯವಾಗಿ ಈ ರೀತಿಯಂಥ ಮಾತುಗಳನ್ನ ಹೇಳೋದಿಲ್ಲ, ಆದರೆ ಅವರ ಬಾಯಲ್ಲೇ ಬರ್ತಾ ಇರುವಂಥದ್ದು ನನ್ನ ಬಳಿ ದಾಖಲೆಗಳಿದೆ ಅನ್ನುವಂಥದ್ದು. ಹಾಗಾಗಿ ಈ ವೇದಿಕೆಯಲ್ಲಿ ಇವತ್ತು ಮಾಡುವಂತಹ ಭಾಷಣ ಏನಿದೆ ಅದು ಕೇವಲ ಭಾಷಣವಾಗಿರಲ್ಲ, ಭಾಷಣದ ಜೊತೆಗೆ ದಾಖಲೆಗಳ ಸಮೇತವಾಗಿ ಒಂದು ಟೀಕಾ ಪ್ರಹಾರವನ್ನು ಮುಖ್ಯಮಂತ್ರಿಗಳು ಇವತ್ತು ನಡೆಸುವಂಥದ್ದಂತೂ ಶತಸಿದ್ಧ. ಅರವಿಂದ್. ಓಕೆ, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ವೇದಿಕೆಯನ್ನು ತಾವು ಗಮನಿಸ್ತಾ ಇದ್ದೀರಾ, ಬೃಹತ್ ವೇದಿಕೆ, ಲಕ್ಷಾಂತರ ಜನ ಸೇರ್ತಾರೆ. ಆದರೆ ಇವತ್ತಿನ ಮುಖ್ಯಮಂತ್ರಿಗಳ ಭಾಷಣ ಬಹಳ ಕುತೂಹಲಕಾರಿಯಾಗಿದೆ.